ನಟ ಚೇತನ್ ಅವರು ಕೊಟ್ಟಿರೋ ಈ ಒಂದು ಸ್ಟೇಟ್ಮೆಂಟು ಈಗ ಕರ್ನಾಟಕದಲ್ಲಿ ಇದು ತುಂಬಾ ದೊಡ್ಡ ಸದ್ದಾಗಿದೆ. ಅವರು ಒಂದು ಪ್ರಶ್ನೆ ಮಾಡ್ತಾರೆ, ಅಣ್ಣವ್ರಿಗೆ ಯಾಕೆ 2.5 ಎಕರೆ ಜಾಗ ಕೊಟ್ಟರು, ಬೇರೆಯವ್ರಿಗೆ ಯಾರಿಗೂ ಕೊಡದೇ ಇರೋದು ಅಣ್ಣವ್ರಿಗೆ ಯಾಕೆ ಕೊಟ್ಟರು, ಅಣ್ಣವ್ರಿಗೆ 2.5 ಎಕರೆ ಜಾಗ ಕೊಡಬಾರ್ದಾಗಿತ್ತು ಅನ್ನೋ ರೀತಿ ಮಾತಾಡ್ತಾರೆ. ಈ ವಿಷಯ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕನ್ನಡದ ಜನತೆಗೆ ತುಂಬಾ ನೋವಾಗಿದೆ. ರಾಜ್ಕುಮಾರ್ ಅವ್ರಿಗೆ ಯಾಕೆ ಈ ಜಾಗ ಕೊಡಬೇಕಾಗಿತ್ತು, ರಾಜ್ಕುಮಾರ್ ಅವರು ಮಾಡಿರೋ ಸಾಧನೆಗಳೇನು, ಕನ್ನಡಕ್ಕೋಸ್ಕರ ರಾಜ್ಕುಮಾರ್ ಅವರು ಏನೇನು ಮಾಡಿದ್ದಾರೆ, ಅವ್ರು ಮಾಡಿರೋ ಸಾಧನೆಗಳು, ಇಂಡಿಯಾದಲ್ಲಿ ಫಸ್ಟು ಡಾಕ್ಟರೇಟ್ ಅವ್ರಿಗೆ ಯಾಕೆ ಬಂತು, ಕರ್ನಾಟಕ ರತ್ನ ಅವ್ರಿಗೇನಕ್ಕೆ ಕೊಟ್ಟಿದ್ದಾರೆ, ಅವ್ರು ಮಾಡಿರೋ ಗೋಕಾಕ್ ಚಳುವಳಿ, ಕನ್ನಡದವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಬೇಕು ಅಂತ ಮಾಡಿದ ಹೋರಾಟ, ಶಕ್ತಿಧಾಮ ಅನ್ನೋ ಒಂದು ಸಂಸ್ಥೆ ಕಟ್ಟಿ ಇಂದ ಸಾವಿರಾರು ಹೆಣ್ಮಕ್ಳಿಗೆ ಜೀವನ ಕಟ್ಕೊಡ್ತಿದ್ದಾರೆ. ವಿಡಿಯೋ ಮಾಡಿ ಇದನ್ನೆಲ್ಲ ಜನಗಳಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ ಅಭಿಮಾನಿಗಳು. ಯಾಕಂದರೆ ಇವ್ರು ಮಾಡಿರೋ ಸಾಧನೆಗಳು, ಕನ್ನಡಕ್ಕೋಸ್ಕರ ಇವ್ರು ಮಾಡಿರೋ ಕೆಲಸಗಳು, ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಬೇಕು, ಅಷ್ಟೊಂದು ಇದೆ. ಇದನ್ನು ಈಗಾಗಲೇ ತುಂಬ ಜನ ಮಾಡ್ತಿದ್ದಾರೆ. ಮತ್ತು ಇನ್ನು ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಬರೀ ರಾಜ್ಕುಮಾರ್ ಅವ್ರಿಗೆ ಮಾತ್ರ ಅಲ್ಲ, ಇನ್ನು ಎಷ್ಟೋ ಜನ ಸಾಧಕರಿಗೆ ಜಾಗ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆಲ್ಲ ಕೊಟ್ಟಿರೋ ಜಾಗ 10 ಎಕರೆ 15 ಎಕರೆ ಇನ್ನೂ ಜಾಸ್ತಿನೇ ಇದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ದಿರ ಇವರು ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ? ಇವರು ಹೋರಾಟ ಮಾಡಂಗಿದ್ರೆ ಇನ್ನೂ ತುಂಬಾ ಸಮಸ್ಯೆಗಳಿದೆ ನಮ್ಮ ರಾಜ್ಯದಲ್ಲಿ, ಅವುಗಳ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಕನ್ನಡಕ್ಕೆ ಕೊಡುಗೆ ಕೊಟ್ಟಿರೋ ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಪ್ರಚಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದು. ಯಾಕಂದರೆ ಈ ಹಿಂದೇನು ರಾಜ್ಕುಮಾರ್ ಅವ್ರ ಹೆಸರನ್ನ ತುಂಬ ಜನ ಬಳಸ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಇದರಿಂದ ತುಂಬಾ ಪ್ರಚಾರ ಸಿಕ್ಕಿದೆ. ಅದೇ ರೀತಿ ಇವರು ಪ್ರಚಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗಂತೂ ಏನಾಗ್ಬಿಟ್ಟಿದೆ ಅಂದರೆ, ಒಂದು 18 ವರ್ಷ 20 ವರ್ಷ ಆಗಿರಲ್ಲ, ವಿಚಾರ ಏನಂದ್ಬಿಟ್ಟೇ ಗೊತ್ತಿರಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಕೈಯಲ್ಲಿ ಮೊಬೈಲ್ ಇದೆ ಅಂದ್ಬಿಟ್ಟು ಸುಮ್ಮನೆ ಕಮೆಂಟ್ಸ್ ಮಾಡೋದು. ಅದರಿಂದ ನಡೆದಿರೋ ಸತ್ಯವಾದ ವಿಷಯ ಏನು ಅಂದ್ಬಿಟ್ಟು ಇವ್ರಿಗೆ ಯಾರಿಗೂ ಗೊತ್ತೇ ಇರಲ್ಲ. ಅದೇ ರೀತಿ ಕೆಲವು ಕಮೆಂಟ್ಸ್ ನೋಡಿದೆ, ಅಣ್ಣವ್ರ ಸ್ಮಾರಕಕ್ಕೆ 2.5 ಎಕರೆ ಜಾಗ ಕೊಟ್ಟರು, ಆದರೆ ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಜಾಗ ಕೊಟ್ಟಿಲ್ಲ? ಯಾಕಂದರೆ ಏನಾದರೂ ಕಮೆಂಟ್ಸ್ ಹಾಕ್ತೀರಾ ಅಂದರೆ ಅದ್ರ ಬಗ್ಗೆ ಪೂರ್ತಿ ಏನು ವಿಚಾರ ಅಂತ ತಿಳ್ಕೊಂಡು ಕಮೆಂಟ್ಸ್ ಹಾಕಿ. ಯಾಕಂದರೆ ಈ ಥರ ತುಂಬ ವಿಚಾರಗಳು ನಡೆದಿದೆ, ಅಲ್ಲಿ ವಿಷಯ ಏನು ಅಂತ ಗೊತ್ತಿರಲ್ಲ, ವಿಚಾರ ತಿಳ್ಕೊಂದಿರ ಯಾರೋ ಒಬ್ಬರು ಏನೋ ಒಂದು ಕಮೆಂಟ್ ಹಾಕಿದ್ರು ಅಂತ ಅದೇ ರೀತಿ ತುಂಬ ಜನ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಇದರಿಂದ ಇರೋ ಸತ್ಯ ಏನು ಅಂತ ತಿಳಿಸ್ಕೊಡ್ತೀನಿ. ರಾಜ್ಕುಮಾರ್ ಅವ್ರಿಗೆ ಬರೀ 2.5 ಎಕರೆ ಜಾಗ ಕೊಟ್ಟಿದ್ದಾರೆ, ವಿಷ್ಣುವರ್ಧನ್ ಅವ್ರಿಗೆ 5 ಎಕರೆ ಜಾಗ ಕೊಟ್ಟಿದ್ದಾರೆ, ಮೈಸೂರಲ್ಲಿ ಕೊಟ್ಟಿದ್ದಾರೆ. ಅಣ್ಣ ಅವ್ರದ್ದು ಸ್ಮಾರಕ ಏನಿದೆ ಅದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ. ಯಾಕಂದರೆ ನೀವೆಲ್ಲ ಇನ್ನೂ ಈ ಜಾಗ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ವಿಷ್ಣುವರ್ಧನ್ ಅವ್ರು ಹಾಕ್ತಿರೋ ಖಡ್ಗ ಥರ ಸುತ್ತ ನೀರು, ಅವ್ರ ಪ್ರತಿಮೆ, ಅವರು ನಟನೆ ಮಾಡಿರೋ ಚಿತ್ರಗಳು, ಅವರು ಬಳಸ್ತಿದ್ದ ಕಾರು, ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಯಾಕಂದರೆ ತುಂಬ ಜನ ಅಲ್ಲಿ ಹೋಗ್ತಿಲ್ಲ, ಹೋಗಿ ನೋಡಿಲ್ಲ. ಅದನ್ನು ಸರ್ಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ನೋಡಿ ಅದನ್ನು. ಇನ್ನು ಕೆಲವರಿಗೆ ತುಂಬ ಪ್ರಶ್ನೆ ಇರುತ್ತೆ, ಮೈಸೂರಲ್ಲಿ ಏನಕ್ಕೆ ಮಾಡಿದ್ರು ಬೆಂಗಳೂರಲ್ಲಿ ಯಾಕೆ ಮಾಡಿಲ್ಲ ಅಂತ. ಇದು ಮೈಸೂರಲ್ಲೇ ಆಗಬೇಕು ಅಂತ ಅವ್ರ ಕುಟುಂಬಕ್ಕೆ ಆಸೆ ಇತ್ತು. ಆಗ ಸರ್ಕಾರದವರು ಭಾರತೀಯವ್ರನ್ನ ಕೇಳಿದ್ರಂತೆ ಅಂತ್ಯಕ್ರಿಯೆ ಎಲ್ಲಾಗಬೇಕು ಅಂತ. ಅವ್ರಿಗೆ ಮೈಸೂರಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅಭಿಮಾನಿಗಳಿಗೆಲ್ಲ ಏನು ಆಸೆ ಇತ್ತು ಅಂದರೆ ಬೆಂಗಳೂರಲ್ಲಿ ಆಗಬೇಕು ಅಂತ. ಅಭಿಮಾನಿಗಳ ಒತ್ತಾಯಕ್ಕೆ ಅವರ ಅಂತ್ಯಕ್ರಿಯೆ ಬಾಲಕೃಷ್ಣ ಅವರ ಜಾಗದಲ್ಲಿ ಮಾಡ್ತಾರೆ. ಅಂತ್ಯಕ್ರಿಯೆಯಲ್ಲಿ ಮಾಡಿದ್ಮೇಲೆ ಅಲ್ಲಿ 3.5 ಎಕರೆ ಜಾಗ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾರೆ. ಇವ್ರು ಹೇಳಿದ ತಕ್ಷಣ ಕೊಡೋದಕ್ಕೆ ಅದು ಸರ್ಕಾರದ ಜಾಗ ಅಲ್ಲ, ಅದು ಬೇರೆಯವ್ರ ಜಾಗ, ಅದು ಪ್ರೈವೇಟ್ ಜಾಗ. ಯಾಕಂದರೆ ಅವ್ರ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಒಂದು ಜಾಗ ಕೂಡ ಕೋರ್ಟಲ್ಲಿದೆ. ಹಾಗಾಗಿ ಅದನ್ನು ಇವರು ಕೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ. ಕೋರ್ಟು ಕೂಡ ಏನು ಆರ್ಡ್ರ್ ಮಾಡಿತ್ತು ಅಂದರೆ ಆ ಸಮಾಧಿನ ತೆರವು ಮಾಡಿ ಅಂತ ಆರ್ಡ್ರ್ ಮಾಡಿತ್ತು. ಅದೇ ರೀತಿ ಆಗಸ್ಟು 2025ರಲ್ಲಿ ಸಮಾಧಿ ತೆರವು ಮಾಡಿದರು. ಅದಾದಮೇಲೆ ಮೈಸೂರಲ್ಲಿ ಮತ್ತೆ ಲೋಕಾರ್ಪಣೆ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಲ್ರಿಗೂ ಏನು ಬೇಸರ ಅಂದರೆ ಅವ್ರ ಸಮಾಧಿನ ಒಂದೇ ಸತಿ ಮೈಸೂರಲ್ಲೇ ಮಾಡಬೇಕಾಗಿತ್ತು, ಇಲ್ಲ ಬೆಂಗಳೂರಲ್ಲೇ ಒಂದು ಸರ್ಕಾರಿ ಜಾಗದಲ್ಲಿ ಮಾಡಬೇಕಾಗಿತ್ತು ಅಂತ. ಇನ್ನೊಂದು ಏನಂದರೆ ವಿಷ್ಣುವರ್ಧನ್ ಅವರು ಬೆಂಗಳೂರಿಗಿಂತ ಮೈಸೂರಲ್ಲಿ ಇದ್ದಿದ್ದೇ ಜಾಸ್ತಿ, ಬೆಳೆದಿದ್ದ ಊರು ಕೂಡ ಮೈಸೂರು. ಇನ್ನೂ ಒಂದು ಏನಂದರೆ ಇದೆಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ಒಬ್ಬ ಸ್ಟಾರ್ ನಟನ ಕುಟುಂಬದ ಮಧ್ಯೆ ಮತ್ತು ಅಭಿಮಾನಿಗಳ ನಡುವೆ, ಇವರಿಬ್ಬರ ನಡುವೆ ಒಂದು ಒಳ್ಳೆ ಒಡನಾಟ ಮತ್ತು ಬಾಂಧವ್ಯ ಇರಬೇಕು. ವಿಷ್ಣುವರ್ಧನ್ ಅವ್ರ ಕುಟುಂಬದಲ್ಲಿ ಏನಾಯಿತು ಅಂದರೆ ವಿಷ್ಣುವರ್ಧನ್ ಅವ್ರ ಫ್ಯಾಮ್ಲಿ ಮತ್ತು ಅವ್ರ ಅಭಿಮಾನಿಗಳ ನಡುವೆ ಒಂದಷ್ಟು ವೈಮನಸ್ಸಿತ್ತು. ಯಾಕಂದರೆ ಅಭಿಮಾನಿಗಳಿಗೆ ಒಂದು ಆಸೆ ಇತ್ತು, ಅವ್ರ ಕುಟುಂಬಕ್ಕೆ ಒಂದು ಆಸೆ ಇತ್ತು. ಅವ್ರ ಕುಟುಂಬದವರು ನಮಗೆ ಮೈಸೂರಲ್ಲಿ ಜಾಗ ಬೇಕು ಅಂತ ಹೇಳಿದ್ರೆ
ಅಭಿಮಾನಿ ಸ್ಟುಡಿಯೋ ಏನು ಜಾಗ ಇದೆ ಅಲ್ಲೇ ಕೊಟ್ಬಿಡಿ ಅಂತ ಕೇಳ್ತಾರೆ. ಇದರಿಂದ ಕೋರ್ಟ್ಗೂ ಕೂಡ ತುಂಬ ಕಷ್ಟ ಆಯಿತು. ಹಾಗಾಗಿ ಕೋರ್ಟು ವಿಷ್ಣುವರ್ಧನ್ ಅವ್ರ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ಅವ್ರ ಕುಟುಂಬದವ್ರಿಗೆ. ಹಾಗಂತೇಳಿ ಮೈಸೂರಲ್ಲಿ ವಿಷ್ಣುವರ್ಧನ್ ಅವರು ಸ್ಮಾರಕ ಕಟ್ಟಿಸ್ಕೊಡ್ತಾರೆ ಸರ್ಕಾರದವರು. ಇದೇ ರೀತಿ ರಾಜ್ಕುಮಾರ್ ಅವ್ರ ವಿಚಾರದಲ್ಲೂ ರಾಜ್ಕುಮಾರ್ ಅವ್ರ ಸಮಾಧಿ ಅವ್ರದ್ದೊಂದು ಫಾರ್ಮ್ ಹೌಸಲ್ಲಿ ಕಟ್ಟಬೇಕು ಅಂತ ಆಸೆ ಇತ್ತು. ಆಗ ಅವರು ಅವ್ರದ್ದೇ ಜಾಗದಲ್ಲಿ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಅಂತೇಳಿ. ಆದರೆ ಅಭಿಮಾನಿಗಳು, ಸರ್ಕಾರ ಇದನ್ನು ಒಪ್ಪಿಲ್ಲ. ರಾಜ್ಕುಮಾರ್ ಅವರು ಕನ್ನಡದ ಸ್ವತ್ತು. ಆಗ ಅವ್ರ ಕುಟುಂಬ ಏನು ಮಾಡ್ತಾರೆ ಅಂದರೆ, ಅಭಿಮಾನಿಗಳ ಕೋರಿಕೆಯಂತೆಯೇ ರಾಜ್ಕುಮಾರ್ ಅವ್ರ ಸಮಾಧಿ ಬೆಂಗಳೂರಲ್ಲಿ ಮಾಡ್ತಾರೆ, ಕಂಠೀರವ ಸ್ಟುಡಿಯೋದಲ್ಲಿ. ಇವ್ರ ಸಮಾಧಿನ ಸರ್ಕಾರದ ಜಾಗದಲ್ಲೇ ಏನಕ್ಕೆ ಮಾಡಬೇಕು ಅಂದರೆ, ಅಭಿಮಾನಿಗಳಿಗೆಲ್ಲ ಅಲ್ಲಿ ಹೋಗಿ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವ್ರ ಜಾಗದಲ್ಲೇ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ಜನಗಳು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಸರ್ಕಾರದ ಜಾಗದಲ್ಲಿ ಮಾಡ್ತಾರೆ. ಮತ್ತು ರಾಜ್ಕುಮಾರ್ ಅವರು ಯಾವುದನ್ನು ಕೇಳಿ ಪಡ್ಕೊಂಡಿಲ್ಲ, ಎಲ್ಲ ತಾನಾಗಿಯೇ ಬಂದಿದ್ದು. ಏನೇ ಆಗಲಿ ಏನು ಕೇಳಿ ಪಡಿಬಾರ್ದು, ಅದಾಗಿ ಅದೇ ಹುಡ್ಕೊಂಬರ್ಬೇಕು, ಅದೇ ಚೆನ್ನಾಗಿರೋದು. ಅಣ್ಣವ್ರ ವಿಚಾರದಲ್ಲೂ ಅದೇ ರೀತಿ ಆಗಿದ್ದು. ಅವರು ಏನು ಕೇಳಿ ಪಡೆದಿಲ್ಲ, ಅವ್ರ ಕುಟುಂಬನೂ ಅಷ್ಟೇ ಏನು ಕೇಳಲಿಲ್ಲ. ಅದಾಗ ಅದೇ ಅಣ್ಣವ್ರನ್ನ ಹುಡ್ಕೊಂಬಂತು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ವಿಷ್ಣುವರ್ಧನ್ ಅವರು ಅಭಿಮಾನಿಗಳು ಎಲ್ಲಿ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ ವಿಷ್ಣುವರ್ಧನ್ ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಂತ. ಯಾಕಂದರೆ ಈ ಹಿಂದಿನ ಸತ್ಯ ಏನಂತ ಗೊತ್ತಿಲ್ದಿರ ಇಲ್ಲದ ಸಲ್ಲದ ತಪ್ಪು ಆರೋಪಗಳನ್ನ ಮಾಡ್ತಾರೆ. ಇದು ಯಾವ ರೀತಿ ಆಗ್ತಿದೆ ಅಂದರೆ, ಯಾರೋ ಒಬ್ಬರು ಏನೋ ಹೇಳಿದ್ರು ಅಂತ ಎಲ್ಲೇ ನೋಡಿದ್ರು ತಪ್ಪು ಮಾಹಿತಿಗಳನ್ನ ಹುಟ್ಟಾಕ್ತಾರೆ. ಅಂಥವ್ರಿಗೆ ಹೇಳೋದು ಒಂದೇ, ವಿಚಾರ ಏನು ಅಂತ ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಏನೂ ಮಾತಾಡೋಕ್ಕೆ ಹೋಗಬೇಡಿ. ಮತ್ತು ನಾನು ಹೇಳಿರೋ ಈ ಮಾಹಿತಿ ತುಂಬ ಜನಕ್ಕೆ ತಲುಪಬೇಕು. ಯಾರಿಗೆಲ್ಲ ಈ ವಿಚಾರ ಗೊತ್ತಿಲ್ಲದೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.